ಯಜ್ಞಶ್ಚ. ಯಜ್ಞ ಅಂದ್ರೇನು? ನಿಷ್ಕಾಮ ಬುದ್ಧಿಯಿಂದ ಒಂದಿಷ್ಟು ಸಾಧ್ಯ ಆದಷ್ಟು ಒಳ್ಳೆಯ ಸೇವಾ ಭಾವವನ್ನು ಇಟ್ಟುಕೊಂಡು ಬದುಕೋದು. ಇನ್ನೊಂದು ಅರ್ಥದೊಳಗೆ ಕೃತಜ್ಞತೆಯಿಂದ ಜೀವನವನ್ನು ಸಾಗಿಸೋದು. ಯಜ್ಞಶ್ಚ, ನಿಷ್ಕಾಮದಿಂದ ಏನು ಮಾಡೋದು? ಸೇವಾ ಮಾಡೋದು ಒಂದಿಷ್ಟು. ಅದರೊಳಗೆ 5 ಹೇಳಿದ್ದಾರೆ. 5 ಥರದ ಯಜ್ಞಗಳು. ಮೊದಲನೇದ್ದು ಪಿತೃಯಜ್ಞ. ಪಿತೃ ಅಂದ್ರೆ ತಂದೆ ತಾಯಿ. ತಂದೆ ತಾಯಿ ಇದು ಒಂದಿಷ್ಟು ಸೇವಾ ಮಾಡೋದು. 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಸಾಕಿ ಸಲಹಿ ನಮ್ಮನ್ನು ಜೋಪಾಸನ ಮಾಡಿರ್ತಾರ. ಜಗತ್ತಿನೊಳಗೆ ಒಂದಿಷ್ಟು ನೋಡುವಂಗ, ಕೇಳುವಂಗ, ಮುಟ್ಟುವಂಗ, ಅರಿದು ಅನುಭವಿಸುವಂಗ ಅವ್ರೇನು ಮಾಡಿರ್ತಾರ? 100 ವರ್ಷದ ಭವ್ಯವಾಗಿರ್ತಕ್ಕಂಥ ಬದುಕನ್ನು ಕರುಣಿಸಿರ್ತಾರ ತಂದೆ ತಾಯಿಗಳು. ಅಂಥವರ ಸೇವೆಯನ್ನು ಮಾಡು, ಅವ್ರಿಗೊಂದಿಷ್ಟು ಕೃತಜ್ಞತೆಯನ್ನು ಸಲ್ಲಿಸು. ಇಂಥದ್ದೊಂದು ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಸೃಷ್ಟಿಯ ಸೌಂದರ್ಯದೊಳಗೆ ನನಗೆ ಜನ್ಮ ಕೊಟ್ಟಿರಲ್ಲ ನೀವು. ಇಲ್ಲಿ ಏನು ಕಡಿಮದ? ಎಲ್ಲ ಅದ, ಇಂಥದ್ದಿಲ್ಲ ಅಂತಿಲ್ಲ. ಇಂಥ ಜಗತ್ತಿಗೆ ನಮಗೆ ಬರಾಕ ಅವಕಾಶ ಮಾಡಿ ಕೊಟ್ಟಿರಲ್ಲ, ಅದಕ್ಕೆ ನಿಮಗೆ ಧನ್ಯವಾದ. ಆದ್ದರಿಂದ ಒಂದಿಷ್ಟು ಸೇವಾ ಭಾವವನ್ನು ಮಾಡೋದು, ಜೋಪಾಸನ ಮಾಡೋದು, ಇದಕ್ಕೇನಂತಾರ? ಪಿತೃಯಜ್ಞ ಅಂತ ಕರೀತಾರ. ಆದರೆ ಇಂದಿನ ದಿನಮಾನದಾಗ ಏನಾಗ್ಯದ? ಜ್ಞಾನಿಗಳು ಏನು ಹೇಳ್ಯಾರ? ನಿನಗೆ ಯಾರು ಜನ್ಮ ಕೊಟ್ಟು ಜಗತ್ತಿನೊಳಗೆ 100 ವರ್ಷ ಬದುಕಕ್ಕೆ ಅವಕಾಶ ಮಾಡಿ ಕೊಟ್ಟಾರಲ್ಲ, ಅಂಥವ್ರನ್ನು ನೀನು ಜೋಪಾಸನ ಮಾಡಂತ ಯಜ್ಞ. ಆದ್ರೆ ನಮ್ಮ ಯಜ್ಞ ಬ್ಯಾರೆ ಅದ. ನಮ್ಮ ಯಜ್ಞ ಏನಾಗೈತಿ? ಮುಪ್ಪಾವಸ್ಥೆಗೆ ಬಂದ ಕೂಡ್ಲೇನ ಯಾರು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಸಿರಿವಂತರ ಹೊಲದೊಳಗೆ ಬೆವರ ಹನಿಯನ್ನು ಸುರಿಸಿ ಕಷ್ಟಪಟ್ಟು ತಂದೆ ತಾಯಿ ಶಾಲೆ ಕಲಿಸಿದ್ರು, ಇವ ನೌಕರಿ ತಗೊಂಡ. ನಾನು ಪಡೆದ ವಿದ್ಯೆಗೆ ನಮ್ಮ ಭಾರತ ದೇಶದೊಳಗೆ ಬೆಲೆ ಇಲ್ಲ ಅಂತ ತಿಳ್ಕೊಂಡು ಇವ ಹೊರದೇಶಿ ಕಲಿಸಿದವರು, ಇವ ಹೊರದೇಶಿ ಕೂಲಿ ನಾಲಿ ಮಾಡಿ ಕಲಿಸಿದವರು ಪರದೇಶಿ. ಹೋದವರು ಬರಲೇ ಇಲ್ಲ. ಪುರಾಣ ಪ್ರವಚನ ಎದ್ರ ಸಲುವಾಗಿ ಕೇಳೋದು? ಕತೆ ಕೇಳ್ರಿ. ಅಪ್ಪಗಳು ಹೇಳಿದ ಕತೆ ಇದು, ಯಾರ್ದಾರೆ ಕತೆ ಅಲ್ಲ. ನಾವು ಹೇಳುವ 99% ಅವ್ರವೇ ಇರ್ತಾವೆ. ಅವರ ಹೇಳ್ಯಾರ. ಯಾಕೆ? ಯಾರಿಗೆ ಮುಂದಿನವ್ರಿಗೆ ಪ್ರವಚನ ಹೇಳಕ್ಕೆ ಬಿಟ್ಟೇ ಇಲ್ಲ ಅವರು ವಿಷಯಗಳನ್ನು ಎಲ್ಲ ಹೇಳ್ಯಾರ. ಅದಕ್ಕೆ ಒಂದು ಕೊನೆಗೊಂದು ಮಾತು ಹೇಳ್ಯಾರ, ಗೊತ್ತದ ಇಲ್ಲ ತಮಗೆ? ಹೇಳುವುದನ್ನೆಲ್ಲ ಹೇಳಿ ಆಗ್ಯದ. ಏನೇನು ಹೇಳಬೇಕಾಗಿತ್ತಲ್ಲ 50 ವರ್ಷ, ಮುಂದಿನ 1000 ವರ್ಷ ಬಂದ್ರೂ ಅವ್ರನ್ನ ಮೀರಿ ನಾ ಪ್ರವಚನ ಹೊಸದು ಹೇಳ್ತೀನಿ ಅನ್ನೋರು ಸಿಗೋದಿಲ್ಲ ಜಗತ್ನ್ಯಾಗ. ಏನು ಹೇಳಬೇಕಾಗಿತ್ತು ಎಲ್ಲ ಅವರ ಹೇಳಿಗ್ಯಾರ. ಅದಕ್ಕೆ ಅವ್ರು ಹೇಳ್ಯಾರ, ಹೇಳುವುದನ್ನೆಲ್ಲ ಹೇಳಿ ಆಗ್ಯದ, ಉಳಿದದ್ದೇನು ಅವ್ರು ಏನು ಹೇಳ್ಯಾರಲ್ಲ ಹಂಗೆ ಬದುಕುವುದು ಆಚರಣೆ ಮಾತ್ರ ಉಳಿದದಂತ ಹೇಳ್ಯಾರ. ಎಷ್ಟು ಚಲೋ ಮಾತು ಹೇಳಿ ಹೋಗಿದ್ದಾರೆ. ಹಾಗೆ ಪ್ರವಚನ ಅಂದ್ರೆ ಸುಮ್ಮ ಕೂತು ಕೇಳಿ ಹೋಗೋದಲ್ಲ. ಸಂಸ್ಕಾರ ಸಂಸ್ಕೃತಿ
ಉಳಿಬೇಕಾಗಿತ್ತಂದ್ರೆ ಕಾಲ ಕಾಲಕ್ಕೆ ಇಂಥವು ನಡಿಬೇಕು. ಧಾರ್ಮಿಕ ಕಾರ್ಯಗಳು ನಡೆಯೋದ್ರಿಂದ ಊರಿನೊಳಗೆ ಶಾಂತಿಯ ಸುವಾಸ ಹರವುತ್ತದೆ. ಮನುಷ್ಯನ ಮನಸ್ಸ ಪರಿಶುದ್ಧ ಆಗುತ್ತದೆ. ನಮ್ಮ ಬದುಕ ಸಮೃದ್ಧ ಆಗುತ್ತದೆ, ಸಿರಿವಂತ ಆಗುತ್ತದೆ. ಆದ್ದರಿಂದ ಇಂಥ ಧರ್ಮದ ಕಾರ್ಯಗಳು ಊರಾಗ ಮ್ಯಾಲ ನಡ್ಕೋತ ಇರಬೇಕು. ಈಗ ತಿಕೋಟ ಒಳ್ಳೇದೈತೋ ಏನು ಊರು ಕೆಟ್ಟದ್ದೈತೋ ಅನ್ನೋದಕ್ಕೆ ಊರು ಮಂದಿ ಮನೆ ತಿರುಗಾಡಿ ಏನು ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಒಂದು ಊರಾಗ ಮ್ಯಾಲ ಪೊಲೀಸರು ಜೀಪ್ ಬರ್ತಿದ್ವು ಅಂದ್ರೆ ಊರು ಹದಗೆಟ್ಟು ಹೈದರಾಬಾದ್ ಹಿಡ್ದೈತೆ ಅಂತ ತಿಳ್ಕೊಬೇಕು. ಮ್ಯಾಲ ವಕೀಲರು ಬರ್ತಿದ್ರಂದ್ರೆ ಊರಾಗ ಬರೀ ಜಗಳ ಮಾಡೋ ಮಂದಿನ ತುಂಬೈತೆ ಅಂತ ತಿಳ್ಕೊಬೇಕು. ಮತ್ತು ಮ್ಯಾಲ ಬಿಳಿ ಬಟ್ಟೆ ಹಾಕ್ಕೊಂಡು ಈ ಡಾಕ್ಟ್ರ್ ಬರ್ತಿದ್ರು ಅಂದ್ರೆ ಊರಾಗಿರೋರೆಲ್ಲರೂ ರೋಗಿಷ್ಟ್ರ ಅಂತ ತಿಳ್ಕೊಬೇಕು. ಮತ್ತು ಊರಾಗ ಮ್ಯಾಲ ಏನು ಅಪ್ಪಗಳು ಕೂತಾರಲ್ಲ ಅಂಥ ಕಾವಿ ಬಟ್ಟೆಯವರು ಮ್ಯಾಲ ಬರುತ್ತಿದ್ರು ಅಂದ್ರೆ ಊರಿದು ಕೆಟ್ಟಿಲ್ಲ, ಪರಮ ಪವಿತ್ರ ಐತೆ ಅಂತ ತಿಳ್ಕೊಬೇಕು. ಇಷ್ಟೇ. ಏನು ಮನೆ ತಿರುಗಾಡಿ ನೀವು ಎಷ್ಟು ಜನ ರೋಗಿಷ್ಟ್ರದ್ರಿ, ಎಷ್ಟು ಮಂದಿ ಜಗಳ ಮಾಡಿರಿ, ಹೀಗೆಲ್ಲ ಮಾಡೋಕ್ಕೆ ಸಾಧ್ಯದ ಏನು? ಇಷ್ಟ ತಿಳ್ಕೊಳ್ಳೋದು ಊರು ಚಲೋ ಅದ ಕೆಟ್ಟದ. ಮ್ಯಾಲ ಇಂಥ ಗುರುಗಳು ಬರ್ತಿದ್ರು ಅಂದ್ರೆ ಊರು ಎಂದೂ ಕೆಡಾಕ ಸಾಧ್ಯ ಇಲ್ಲ. ಊರು ಶಾಂತಿ ಇರ್ತದೆ. ಊರೊಳಗೆ ಕಲಹ ಕದನಗಳು ಇರುವುದಿಲ್ಲ. ಒಳಗಿರತಕ್ಕಂಥ ಅಹಂಕಾರ ಸಹಿತ ಇರಾಕ ಆಸ್ಪದ ಆಗೋದಿಲ್ಲ. ಎಲ್ಲರೂ ನಿರಹಂಕಾರಿಗಳಾಗಾಕ ಬರ್ತದೆ, ಎಲ್ಲರೂ ಭಕ್ತಿವಂತರಾಗಾಕ ಬರ್ತದೆ, ಎಲ್ಲರೂ ಮುಕ್ತಾತ್ಮರಾಗಾಕ ಬರ್ತದೆ. ಆದ್ದರಿಂದ ಇಂಥ ಪ್ರವಚನ ಹಾಗೆ ಹೇಳುವ ಉದ್ದೇಶ ಒಂದು ಚಲೋ ಕತಿ ಅವ್ರು ಹೇಳ್ಯಾರ ಗುರುಗಳು. ಏನು 3 ಜನ ಮಕ್ಕಳ, ಗಂಡು ಮಕ್ಕಳು, ಭಾಳ ಬಡತನದ ಕುಟುಂಬ. ತಂದೆ ತಾಯಿ ಬೆಳಗಿನಿಂದ ಸಂಜೆ ತನಕ ಇನ್ನೊಬ್ಬರು ಹೊಲದಾಗ ಬೆವರು ಹನಿ ಸುರಿಸಿ ಕಷ್ಟಪಟ್ಟು ದುಡಿತಿದ್ದರು. ಎದರ ಸಲುವಾಗಿ? ಮಕ್ಕಳಿಗೆ ಶಾಲೆ ಕಲಿಸಬೇಕು, ಚೆನ್ನಾಗಿ ಬೆಳೆಸಬೇಕು, ಅವ್ರನ್ನ ಒಂದು ದಾರಿಗೆ ಹಚ್ಚಬೇಕಂತ ತಿಳ್ಕೊಂಡು ಶ್ರಮಪಟ್ಟು ದುಡಿದ್ರು. ಮೊದಲನೇ ಮಗನಿಗೆ ಶಾಲೆ ಕಲಿಸಿದ್ರು. ಹಿಂಗೆ ಕಲಿಸಿದ್ರಲ್ಲ, ಅವ ಓದಿ ಎಲ್ಲದರೊಳಗೂ ರ್ಯಾಂಕ್ ಬಂದ. ಪ್ರಾಥಮಿಕ ಶಾಲೆ ಹಿಡ್ಕೊಂಡು ಡಿಗ್ರಿ ತನ ಸಹಿತ ಶಾಲೆಯೊಳಗೆ ನಂಬರ್ 1 ಬರ್ತಿದ್ದ ಹುಡುಗ. ಅಷ್ಟು ಜಾಣ. ಕೊನೆಗೆ ಒಂದು ದಿವಸ MBBS ಮಾಡಿ ಡಾಕ್ಟರ್ ಆದ. ಸ್ವಲ್ಪ ದಿವಸ ಇದೇ ದೇಶದೊಳಗೆ ಉಳಿದು ಸೇವಾ ಮಾಡಿದ. ಕೊನೆಗೆ ಹಿಂಗೆ ಅನಿಸಿತಲ್ಲ, ನಾ ಕಲಿತದ್ದಕ್ಕೆ ನಮ್ಮ ದೇಶದೊಳಗೆ ಇದಕ್ಕೆ ಬೆಲೆ ಇಲ್ಲ, ಇದ್ರ 2 ಪಟ್ಟು ಸಂಬಳ ಕೊಡ್ತಾರೆ ಹೊರದೇಶದೊಳಗಂತ ಅಮೇರಿಕಕ್ಕೆ ಹೋದ. ಎದರ ಸಲುವಾಗಿ? ಲಕ್ಷ ಗಳಿಸ್ಬೇಕಂತ ಹೋದಾವ. ಎದ್ರ ಹಿಂದ? ಲಕ್ಷ್ಯದ ಹಿಂದ. ಈ ಕಡೆಗೆ ತಂದೆ ತಾಯಿ ಅಲಕ್ಷ್ಯ ಮಾಡಿದ. ಹೋದಾವ ಬರಲಿಲ್ಲವ. ಆವಾಗ ಇವ ಹೋದ್ರೆ ಏನಾಯಿತು? ಇವ ನಮ್ಮ ಕಷ್ಟ ಸುಖವನ್ನು ಕೇಳದಿದ್ರೆ ಏನಾಯಿತು? 2ನೇ ಮಗ ಅದನಲ್ಲ ಅಂತ ತಿಳ್ಕೊಂಡು ತಂದೆ ತಾಯಿ ಮತ್ತೆ ಶ್ರಮಪಟ್ಟು ಕಷ್ಟಪಟ್ಟು 2ನೇ ಮಗನಿಗೆ ಶಾಲೆ ಕಲಿಸಿದ್ರು. ಅವನು ಮಸ್ತ್ ಓದಿದ. ಓದಿ ಅಣ್ಣ ಏನಾಗಿದ್ದ? ಡಾಕ್ಟರ್ ಆಗಿದ್ದ. ಇವ ಎಂಜಿನಿಯರ್ ಆದ. ತಮ್ಮ 2ನೇ ಮಗ. ಇವನು ಕಲಿತ. ಮತ್ತು ಅಣ್ಣನ ಹೋಗ್ಯಾನಂದ ಬಳಿಕ ತಮ್ಮರ ಇದ್ದೇನು ಮಾಡ್ತಾನೆ? ಇವನು ಸಹಿತ ಕೋಟಿ ಗಳಿಸ್ಬೇಕು, ಅಣ್ಣನಕ್ಕಿಂತ ಹೆಚ್ಚು ಗಳಿಸ್ಬೇಕಂತ ಇವನು ಅಮೇರಿಕದ ಪಾಲಾದ. ಇವನು ಹೋದಾವ ಬರಲಿಲ್ಲ. ಚಿಂತೆ ಮಾಡಲಿಲ್ಲ ತಂದೆ ತಾಯಿ. ಮೊದಲನೇ ಮಗ ಹೋದ್ರೆ ಏನಾಯಿತು? 2ನೇ ಮಗ ಹೋದ್ರೆ ಏನಾಯಿತು?
ಇವಾರ ಅದನಲ್ಲ ಅಂತ ತಿಳ್ಕೊಂಡು ಇವನಿಗೆ ಶಾಲೆ ಕಲಿಸಿದ್ರು. ದುರ್ದೈವಕ್ಕೆ ಇವನಿಗೆ ವಿದ್ಯೆ ಹತ್ತಲಿಲ್ಲ, 3ನೇ ಮಗನಿಗೆ. ಈ ಹುಡುಗ ಭಾಳ ದಡ್ಡಿದ್ದ. ಆವಾಗ ಚಿಂತೆ ಶುರುವಾಯಿತು ಅವರಿಗೆ. ಇವನರ ಅದನಲ್ಲ ನಮ್ಮ ಪಾಲಿಗೆ ಅಂತ ತಿಳ್ಕೊಂಡು ಮೊದಲು ಸಂತೋಷ ಆಗಿತ್ತು. ಯಾವಾಗ ಇವನ ತಲೆಗೆ ವಿದ್ಯೆ ಹತ್ತಲಿಲ್ಲ ದುಃಖ ಅನಿಸಿತು. ಆದರೂ ಸಹಿತ ಕನಸು ಕಟ್ಟಿದ್ದರಲ್ಲ ಪಾಪ ತಂದೆ ತಾಯಿ. ಮೊದಲನೇದಾವ ನನ್ನ ಮಗ ಡಾಕ್ಟರ್ ಅದಾನ, 2ನೇದಾವ ಇಂಜಿನಿಯರ್ ಅದಾನ, ಇಂದು ಬರ್ತಾರ ನಾಳೆಗೆ ಬರ್ತಾರ, ಈ ವರ್ಷ ಬರ್ತಾರ ಮುಂದಿನ ವರ್ಷ ಬರ್ತಾರ. ದಿವಸಗಳು ಹೋಗುತ್ತಿದ್ದುವು. ಇವರ ನೆನಪು ಮಾತ್ರ ಹಚ್ಚ ಹಸಿರಾಗಿ ಹಾಗೆ ಉಳಿದಿತ್ತು. ಆದ್ರೆ ಬರಲಿಲ್ಲ. ಕೊನೆಗೆ ಮುಪ್ಪಾವಸ್ಥೆಗೆ ಬಂದರು. ಅವ್ರ ಕಷ್ಟ ಕಾಲಕ್ಕೆ ಆಗಲಿಲ್ಲ. 2 ಮಕ್ಕಳು ಹೊರದೇಶಕ್ಕೆ, ಇವರು ಪರದೇಶಿಯಾಗಿ ಕೂತಿದ್ರು. ಆದರೆ ಇರುವ ಒಬ್ಬ ಮಗ ಅದಾನಲ್ಲ, ಇವನಿಗೆ ಶಾಲೆ ಹತ್ತಿರಲಿಲ್ಲಲ್ಲ, ಇವನಿಗೆ ಬೈತಿದ್ರು. ಏನಂತ? ನಿಮ್ಮ ಅಣ್ಣ ದೊಡ್ಡವ ಡಾಕ್ಟರ್ ಆಗ್ಯಾನ, ನಿಮ್ಮ ಇನ್ನೊಬ್ಬ ಅಣ್ಣ ಇಂಜಿನಿಯರ್ ಆಗ್ಯಾನ, ನೀ ಏನಾದ್ಯೋ ಕೆಲಸಕ್ಕೆ ಬರಲಾರ್ದಂಗಾದ ಅಂತ ಬೈತಿದ್ರು. ಯಾವಾಗ ಇವರು ಬೈತಿದ್ರು ಹುಡುಗ ಮನ್ಯಾಗ ನಿಲ್ಲುತ್ತಿದ್ದಿಲ್ಲ. ಇಂಥದ್ದೊಂದು ಗುರುಗಳದು ವಿರಕ್ತ ಮಠ ಇತ್ತು. ಮಠಕ್ಕೆ ಹೋಗುತ್ತಿದ್ದ. ಗುರುಗಳ ಕೈಯಾಗ ಒಂದಿಷ್ಟು ಸೇವಾ ಮಾಡುತ್ತಿದ್ದ. ಯಜ್ಞಶ್ಚ ಸೇವಾ ಮಾಡ್ತಿದ್ದ. ತನಗೆಷ್ಟು ಸಾಧ್ಯದ ಅಷ್ಟು ಸೇವಾ ಮಾಡವ ಹುಡುಗ. ಗುರುಗಳ ಸಂಪರ್ಕ ಬೆಳೀತು. ಒಳ್ಳೆಯ ಭಕ್ತಿ ವಾತಾವರಣದೊಳಗೆ ಹುಡುಗ ಬೆಳೆಯಾಕ ಪ್ರಾರಂಭ ಮಾಡಿದ. ಮನೆಗಿಂತಲೂ ಮಠದೊಳಗೆ ಹೆಚ್ಚು ಇರೋದನ್ನು ಕಲಿತ. ಯಾಕೆ? ಮನೆಗೆ ಬಂದ್ರೆ ಸೇರ್ತಿದ್ದಿಲ್ಲ, ಬೈತಿದ್ರು. ಅವ ಹಂಗಾದ, ಇವ ಹಿಂಗಾದ, ನೀನು ಹಿಂಗ್ಯಾಕಾದೆ ಅಂತ ಪ್ರಶ್ನೆ ಇವ್ರದು. ಆವಾಗ ತಾಪ ಮಾಡಿಕೊಂಡು ಗುರುಗಳ ಸಮೀಪಕ್ಕೆ ಬಂದು ಸೇವೆ ಮಾಡ್ಕೋತ ಕಾಲ ಕಳೆದ. ಅಲ್ಲೊಂದಿಷ್ಟು ಇಂಥದ್ದೊಂದು ಮೇಲ ಮಠದೊಳಗೆ ಸತ್ಸಂಗ ನಡೀತಿದ್ದವು. ಆ ಪರಿಸರದೊಳಗೆ ಹುಡುಗ ಬೆಳೆದು ಒಂದು ದಿವಸ ಮನೆಗೆ ಬಂದ. ಮತ್ತೆ ಬೈಯಕ್ಕೆ ಶುರು ಮಾಡಿದರು ತಂದೆ ತಾಯಿ. ಅಲ್ಲೋ ನಮಗೆ ಮುಪ್ಪ ಆವರಿಸದ, ಕೂತ್ರು ಹೇಳಾಕ ಬರೋದಿಲ್ಲ, ಎದ್ರು ಕೂಡಾಕ ಬರೋದಿಲ್ಲ. ಮೊದಲನೇದವನು ಹೋದ, 2ನೇದವನು ಹೋದ, ಮತ್ತು ಈ ಅವಸ್ಥೆಯೊಳಗೆ ನಾವರ ಅದೀವಿ, ನಮ್ಮನ್ನು ಜೋಪಾಸನ ಮಾಡೋರು ಯಾರು ಅಂತ ದುಃಖ ಪಡಾಕತ್ತಿದ್ರು, ಕಣ್ಣೀರು ಸುರಿಸಾಕತ್ತಿದ್ರು. ಇದನ್ನು ನೋಡಿ ಹುಡುಗೊಂದು ಚಲೋ ಮಾತು ಹೇಳಿದ. ಯಾರು? ದಡ್ಡ ಹೇಳಿದ. ಎಂಥ ಮಾತು ಹೇಳಿದ? ಆ ಹುಡುಗನ ಮಾತಿಗೆ ಬೆಲೆ ಕಟ್ಟಾಕ ಬರೋದಿಲ್ಲ, ಅಂಥದ್ದೊಂದು ಮಾತು ಹೇಳಿದ. ಏನು ಹೇಳಿದ ಗೊತ್ತದ? ಏನು? ಚಿಂತೆ ಮಾಡಾಕ ಹೋಗಬೇಡ್ರಿ, ಕಣ್ಣೀರು ಸುರಿಸಾಕ ಹೋಗಬೇಡ್ರಿ. ಒಬ್ಬ ಲಕ್ಷ ಅಂತ ಹೋಗ್ಯಾನ, ಒಬ್ಬ ಕೋಟಿ ಅಂತ ಹೋಗ್ಯಾನ. ಹೋದವರು ಇಂದ ಬರ್ತಾರ ನಾಳೆ ಬರ್ತಾರ ಅಂತ ಏನು ಕನಸು ಕಟ್ಕೊಂಡು ಕೂತಿರಲ್ಲ ಇಬ್ಬರು, ಅವರು ಬರೋದಿಲ್ಲ. ನಿಮ್ಮ ಕನಸು ನನಸು ಮಾಡೋದಿಲ್ಲ, ಕನಸು ಕನಸಾಗಿ ಉಳಿತದ. ಅದಕ್ಕೆ ನಮ್ಮನ್ನ ಜೋಪಾಸನ ಮಾಡೋರು ಯಾರು? ನಮಗೆ ಆಸರೆ ಆಗವ್ರು ಯಾರು? ಇವ ದಡ್ಡದನ ಅಂತ ಬೈತಿದ್ರಲ್ಲ. ಚಿಂತೆ ಮಾಡಾಕ ಹೋಗಬೇಡ್ರಿ, ನಾ ದಡ್ಡನ ಇರುವಲ್ನ್ಯಾಕ. ಆದ್ರೆ ಮುಪ್ಪಿನ ಕಾಲದೊಳಗೆ ನಮ್ಮನ್ನು ರಕ್ಷಣೆ ಮಾಡೋರು ಯಾರು ಅಂತ ಏನು ಭಯ ಪಡಾಕ ಹೋಗಬೇಡ್ರಿ. ನೀವು ಹೆಂಗೆ ಶರೀರದೊಳಗೆ ಶಕ್ತಿ ಸಾಮರ್ಥ್ಯ ಇರುವಾಗ ಇನ್ನೊಬ್ಬರು ಹೊಲದೊಳಗೆ ಕೂಲಿ ನಾಲಿ ಮಾಡಿ ನಮ್ಮನ್ನು ಸಂರಕ್ಷಣೆ ಮಾಡಿರಲ್ಲ, ನಮ್ಮನ್ನು ಲಾಲನೆ ಪಾಲನೆ ಮಾಡಿ ಎದೆಯುದ್ದ ಬೆಳೆಸಿರಲ್ಲ, ಹಾಗೆ ಅವರ ಬಂದು ಜೋಪಾಸನ ಮಾಡ್ಬೇಕಂತೇನಿಲ್ಲ. ನಾನು ಅದಿನೆಲ್ಲ, ನಾನು ನಿಮ್ಮನ್ನು ಕೂಲಿ ನಾಲಿ ಮಾಡಿ ಸಾಕಿ ಸಲುತ್ತೀನಿ, ನೀವು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ಅಂತ ಹುಡುಗ ಹೇಳಿದ. ಯಾರಿವ ಹುಡುಗ? ದಡ್ಡ. ಶಾಣ್ಯರೆಲ್ಲದಾರ? ಶಾಣ್ಯರ ಕತಿ ಹಿಂಗಾಗ್ಯದ, ದಡ್ಡರ ಕತಿ ಹಿಂಗಾಗ್ಯದ. ಹೇಳೋ ಉದ್ದೇಶ ಯಜ್ಞಶ್ಚ, ನಾ ನಿಮ್ಮ ಸೇವಾ ಮಾಡ್ತೀನಿ. ಎಲ್ಲಿ ಕಲಿತ ಹುಡುಗ? ವಿರಕ್ತ ಮಠದಾಗ ಕಲಿತ ಬಂದ.
ಇವ್ರು ಎಲ್ಲಿ ಕಲಿತರು? ₹1,00,000 ಡೊನೇಷನ್ ಕೊಟ್ಟು ಕಲಿತರು. ಇವ ಪುಕ್ಕಟ ಕಲಿತವ ಇದ್ದ ಹುಡುಗ. ಕಲಿಯೋದಂದ್ರೆ ಹೀಗದ, ರೊಕ್ಕ ಕೊಟ್ಟು ಕಲಿಯೋದಲ್ಲ, ಪುಕ್ಕಟ ಕಲಿಬೇಕು. ಹಿಂಗಂತ ತಿಳ್ಕೊಂಡು ಮತ್ತೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಹಚ್ಚಿರಲ್ಲ, ಹೋಗಿ ಅವ್ರ ಕೂಟ ಕುಸ್ತಿ ಹಿಡ್ದಿರಿ. ಕಲಿಯೋ ರೀತಿ ಆಗದ. ಯಜ್ಞಶ್ಚ ಹೇಳೋ ಉದ್ದೇಶ ತಂದೆ ತಾಯಿ ಸೇವಾ ಮಾಡು. ಕಷ್ಟ ಕಾಲದಾಗರ ಒಂದಿಷ್ಟು ನೋಡವ್ರನ್ನ. ಇದು ಪಿತೃಯಜ್ಞ. ಗಂಡ ತೀರಿ ಹೋಗಿದ್ದ, ಹೆಣ್ಮಗಳು ಭಾಳ ಬಡವಿದ್ದಳು, ಕೂಲಿ ನಾಲಿ ಮಾಡಿ ಮಗನಿಗೆ ಶಾಲೆ ಕಲಿಸಿದಳು. ಕಲತಾ 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 ಹುಡುಗಿಟ್ಟು ಶಾಣೆ ಇದ್ನಲ್ಲ, ಒಬ್ಬನೇ ಮಗ. ಕೊನೆಗೆ ಊರು ಹಿರಿಯರನ್ನ ಕರೆದು ಮದುವೆ ಮಾಡಿದ್ಲು. ಇವ ಹೊರದೇಶಕ್ಕೆ ಹೋದ. ತಿಂಗಳಿಗೆ ₹1,00,000 ಕೊಟ್ಟು ತಾಯಿನ ಎಲ್ಲಿ ಒಯ್ದಿಟ್ಟ? ವೃದ್ಧಾಶ್ರಮಕ್ಕಿಟ್ಟ. ಒಂದು ದಿವಸನೂ ಆರಾಮದಿ ಅಂತಿಲ್ಲ, ನಿನಗೆ ಏನಾರ ಆಗೈತೆ ಅಂತಿಲ್ಲ, ಕಷ್ಟ ಅಂತಿಲ್ಲ, ಸುಖ ಅಂತಿಲ್ಲ. ತಿಂಗಳನುಗೊಡ್ದ ₹1,00,000 ಎಲ್ಲಿ ಕಳಿಸ್ತಿದ್ದ? ವೃದ್ಧಾಶ್ರಮಕ್ಕೆ ಕಳಿಸ್ತಿದ್ದ. ಆವಾಗ ಒಂದು ದಿವಸ, ಭಾಳ ದಿವಸ ಆದ ಬಳಿಕ ಫೋನ್ ಹಚ್ಚಿದ. ನಮ್ಮ ತಾಯಿ ಹೇಗದಾಳ ಅಂತ ಕೇಳಿದ ಆ ವೃದ್ಧಾಶ್ರಮದ ಮಾಲೀಕರಿಗೆ. ಸ್ವಲ್ಪ ಆರಾಮ ತಪ್ಪ್ಯದ ಅಂದ್ರವರು. ಆವಾಗ ನಿನ್ನ ಕೂಡ ಮಾತಾಡ್ತೇನೆ ಅಂತ ನಿಮ್ಮ ತಾಯಿ ಹಂಬಲಿಸ್ತಾಳ, ದುಃಖ ಪಡಾಕತ್ಯಾಳ. ನೀವರ ಹೊರದೇಶದೊಳಗದಿರಿ, ತಿಂಗಳಿಗೊಮ್ಮೆಲ್ಲ ವರ್ಷಕ್ಕೊಮ್ಮೆ ಸಹಿತ ಬಂದು ನೋಡುವಲ್ರಿ ನಿಮ್ಮ ತಾಯಿನ. ಇಟ್ಟರ ಹೋಗಿರಿ, ಬರೀ ದುಡ್ಡು ಕಳಿಸ್ತೀರಿ. ಆದ್ರೆ ನಿಮ್ಮನ್ನು ನೋಡ್ಬೇಕಂತ ಭಾಳ ಇಚ್ಛಾ ಪಡಾಕತ್ಯಾಳ, ದುಃಖ ಪಡಾಕತ್ಯಾಳ. ಒಂದು ಸರ್ತಿ ಬಂದರ ಬರ್ರಿ ಅಂತ ತಿಳ್ಕೊಂಡು ಅವರು ಫೋನ್ ಹಚ್ಚಿ ಕರೆಸಿದ್ರು. ಇವ ಬಂದ. ಆವಾಗ ತಾಯಿ ಹೇಳಿದ್ಲು, ನೋಡಪ್ಪ, ಈ ವೃದ್ಧಾಶ್ರಮದೊಳಗೆ ಒಂದಿಷ್ಟು ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಅದಕ್ಕೊಂದಿಷ್ಟು ಲಕ್ಷ ಗಳಿಸ್ತೀನಿ ಸಂಪತ್ತು, ಒಂದಿಷ್ಟು ಬಿಸಿನೀರು ಬರುವಂಗೆ ವ್ಯವಸ್ಥೆ ಮಾಡಿದಕ್ಕೆ. ಆ ಬಳಿಕ ಇಲ್ಲಿ ಬೇಸಿಗೆ ಕಾಲದೊಳಗೆ ಫ್ಯಾನ್ಗಳಿಲ್ಲ, ಒಂದಿಷ್ಟು ಫ್ಯಾನ್ ಕೊಡಿಸು, ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಂತ ತಾಯಿ ಮಗನಿಗೆ ಹೇಳಿದಳು. ಇವ ಅಂದ, ಇಷ್ಟೆಲ್ಲ ವ್ಯವಸ್ಥೆ ಮಾಡಕ್ಕೆ ಇದು ನಮ್ಮದಾಗ್ತದೇನು? ಮನಿ ಆಶ್ರಮ ನಮ್ಮದಾಗ್ತದೇನು? ನೀ ಹೇಳಿದ್ದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂದ ಮಗ. ಯಾಕೆ ಮಾಡಬೇಕು ಅಂದ. ಅವಾಗೊಂದು ಚಲೋ ಮಾತು ಹೇಳಿದ್ಲು ತಾಯಿ, ನಾನು ಅದಿನಂತ ತಿಳ್ಕೊಂಡು ಮಾಡಕ್ಕೆ ಹೋಗಬೇಡ. ನಾನು ಹೋದ ಬಳಿಕ ನೀ ಹೆಂಗೆ ನನ್ನ ತಂದಿಟ್ಟಿದಲ್ಲ, ನಿನ್ನ ಮಕ್ಕಳು ಇದು ಆಶ್ರಮಕ್ಕೆ ತಂದಿಡ್ತಾರ, ನಿನಗೆ ಉಪಯೋಗ ಆಗಲಿ ಅಂತ ಹೇಳಕತ್ತೀನಿ ಅಂದಳು. ಮಾಡಿದ್ದುಣ್ಣು ಎಲ್ಲ ಬಾಯ್ಪಟ್ಟದು ನಮಗೆ, ಆದ್ರೆ ಕೆಲಸ ಇಲ್ಲ. ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ, ನಮಗಿಂತ ಚಲೋ ನಿಮಗೆ ಗೊತ್ತಿರ್ತಾವೆ, ಆದ್ರೆ ಕೆಲಸ ಇಲ್ಲ. ಏನು ಮಾಡೋದು? ಇದಕ್ಕೆ ಬದುಕಂತಾರೇನು? ಎಷ್ಟು ಕಷ್ಟಪಟ್ಟಿರ್ತಾರ ತಂದೆ ತಾಯಿಗಳು, ಏನು ನೋಡಬೇಕು. ಮೊನ್ನೆ ಒಂದು ಘಟನಾ ಆಯಿತು ಪೇಪರ್ದೊಳಗೆ, ನ್ಯೂಸ್ ಪೇಪರ್ದೊಳಗೆ ಎಲ್ಲ ಕಡೆಗೆ ಬಂದು ಹೋಯಿತು. ಒಬ್ಬನೇ ಮಗ ಇದ್ದ ಹೊರದೇಶದೊಳಗೆ, ತಂದೆ ತಾಯಿ, ವೃದ್ಧಾಶ್ರಮನೂ ಇಲ್ಲ, ದೊಡ್ಡದೊಂದು ಮನೆಯೊಳಗನ ಯಾರ್ಯಾರಿಲ್ಲ, ತಂದೆ ತಾಯಿ ಇಬ್ಬರೇ. ವಯಸ್ಸಾಗಿತ್ತು, ಅವರ ಕಷ್ಟ ಸುಖ ಕೇಳೋರ ಇರಲಿಲ್ಲ. ಅದರಷ್ಟು ಕೆಟ್ಟ ಯಾವುದೂ ನ್ಯೂಸ್ ಪೇಪರ್ನಾಗ ನಾವಂತೂ ಓದಿಲ್ಲ. ಇಷ್ಟು ಕೆಟ್ಟ ಆಗಿತ್ತಲ್ಲ, ಒಂದು ಫೋನ್ ಮಾಡಿಲ್ಲ, ಒಂದು ಆರಾಮದಿ ಅಂತಿಲ್ಲ, ಹೇಗದಿರಿ ಅಂತಿಲ್ಲ. ಹೊರದೇಶದೊಳಗೆ ಹೋಗಿ ಅಲ್ಲೇ ಒಂದು ಕನ್ಯೆ ನೋಡಿ, ಅಲ್ಲೇ ಲಗ್ನ ಆಗಿ, ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಅದ ನಾವು ಮಗ ಒಬ್ಬನೇ. ಇಲ್ಲಿ ಇಬ್ಬರು ತಂದೆ ತಾಯಿ ಮುಪ್ಪು ಆವರಿಸ್ಯದ. 1 ತಿಂಗಳದಿಂದ ತಂದೆ ಪ್ರಾಣ ಬಿಟ್ಟಾನ ಮನ್ಯಾಗನ. ಆದ್ರೆ ಆ ಮುದುಕಿಗೆ, ಹೆಂಡತಿಗೆ ಹೇಳಕ್ಕೆ ಬರ್ಬೇಕಲ್ಲ, ಎದ್ರಲ್ಲ ಹೇಳಕ್ಕೆ ಬರೋದು, ಮನ್ಸದ ಮ್ಯಾಗ ಮಲಗ್ಯಾಳ, ಹೇಳಕ್ಕೆ ಬರುವಲ್ದು. ಗಂಡ ಅಲ್ಲೇ ಸತ್ತು ಬಿದ್ದಾನ, 1 ತಿಂಗಳಾಗ್ಯದ. ಗಂಡ ಸತ್ತು 1 ತಿಂಗಳಿಗೆ ಮತ್ತೊಂದು 20 ದಿವಸಕ್ಕೆ
ಆಯಿನೂ ಸತ್ತಾಳ. ಒಳಗ ಇಬ್ರು ಪ್ರಾಣ ಬಿಟ್ಟಾರ. 1 ತಿಂಗಳಾಗ್ಯದ, ಯಾರೂ ನೋಡಿಲ್ಲ. ಶರೀರ ಎಲ್ಲ ಕೊಳತು 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 ವಾಸನೆ ಬಂದಾಗ ಸುತ್ತಮುತ್ತ ಮನೆಯವ್ರಿಗೆ ಅವಾಗ ಗೊತ್ತು ಏನೋ ವಾಸನೆ ಬರ್ತೈತೆ ಅಂತ. 1 ತಿಂಗಳಾದ ಬಳಿಕ ಬಾಗಲ ಬಾರಿಸ್ತಾರ. ಮತ್ತು ಶಹರದ ಕತಿ ಹಿಂಗಾದವು. ಹಳ್ಳಿಯೊಳಗೆ ಬಾಗಲ ತೆರೆದಿರ್ತವು, ಇಲ್ಲಿ ಮುಚ್ಚಿರ್ತವು. ಬಂದು ಬಡಿದ್ರು ಹೋಗೊಡ್ಲಿಲ್ಲ. ವಾಸನೆಗೆ ಅವಾಗ ಸಂಬಂಧಪಟ್ಟವ್ರನ್ನ ಕರೆಸಿದ್ರು. ಬಂದು ನೋಡ್ತಾರ ಶರೀರ ಎಲ್ಲ ಕೊಳತು ಹೋಗಿದ್ದವು. ಇದಕ್ಕೆ ಜೀವನ ಅಂತಾರೇನು? ಇದಕ್ಕೆ ಬದುಕಂತಾರೇನು? ಅದಕ್ಕೊಂದಿಷ್ಟು ಸೇವಾ ಮಾಡ ತಂದೆ ತಾಯಿದು ಹೇಳ್ಯಾರವರು ಪಿತೃ ಯಜ್ಞ. ಆ ಬಳಿಕ ಭೂತಯಜ್ಞ ಅಂದ್ರೆ ಒಂದಿಷ್ಟು ಪ್ರಾಣಿ ಪಶು ಪಕ್ಷಿಗಳನ್ನು ಸಾಕಿ ಸಲಹೋದು, ಅವುಗಳಿಗೆ ಒಂದಿಷ್ಟು ಉಣಿಸೋದು, ತಿನ್ನಿಸೋದು, ಪ್ರೀತಿ ಮಾಡೋದು. ಹಿಂಸೆ ಮಾಡೋದಲ್ಲ, ಪ್ರೀತಿಯಿಂದ ಕಾಣೋದು ಭೂತಯಜ್ಞ. ಆಕಳದಂಥ ಆಕಳ ಹಾಲು ಕೊಡೋದಿಲ್ಲೇನು? ಅದನ್ನು ಯಾಕೆ ಜೋಪಾಸನೆ ಮಾಡಬಾರ್ದು? ಅದನ್ನು ಯಾಕೆ ರಕ್ಷಣೆ ಮಾಡಬಾರ್ದು? ಬರೀ ಹಾಲು ಅಟ್ಟ ಕೊಡೋದಲ್ಲ, ಹೊಲಗಳಿಗೆ ಏನು ನೀವು ಬೆಳಿತೀರಲ್ಲ ದ್ರಾಕ್ಷಿಗೆ ಏನು ಗೊಬ್ಬರ ಕೊಡ್ತದದು. ಅದ್ಭುತವಾದ ಕೆಲಸ ಮಾಡ್ತದ, ದುಡಿತದ, ಸಾಯೋ ತಕ ಹಾಲು ಕೊಡ್ತದ, ಹೆಂಡಿ ಕೊಡ್ತದ, ಏನೆಲ್ಲ ಉಪಕಾರ ಮಾಡ್ತದ. ಆದ್ರೆ ಮನುಷ್ಯ ಎಷ್ಟು ವಿಚಿತ್ರ ಅದನಂದ್ರೆ, ಇಷ್ಟು ವರ್ಷಗಳ ಕಾಲ ತಾಯಿ 3 ವರ್ಷ ಹಾಲು ಕೊಡ್ತಾಳ. ಆದ್ರೆ ಆಕಳ ತಾಯಿಗಿಂತ ಹೆಚ್ಚು ತಾಯಿಯ ತಾಯಿಯಾಗಿ ಹಾಲು ಕೊಡ್ತದೆ. ಆದರೆ ಇಂಥ ಆಕಳನ ಏನು ಮಾಡ್ತೀವಿ ನಾವು? ಹಾಲು ಕೊಡೋ ತಕ್ಕ ಇಟ್ಕೋತೀವಿ. ಹಾಲು ಕೊಡೋದು ಬಿಟ್ಟಿತು ಅಂದ್ರೆ ಕಟಕರಿಗೆ ಒಯ್ದು ಕೊಲ್ಲಾಕ ಕೊಟ್ಟು ಬರ್ತೀವಿ. ಮತ್ತು ನಮ್ಮ ತಾಯಿನೂ ಹಾಲು ಕೊಡೋದು ಬಿಟ್ಟಿದ್ಲಲ್ಲ, ನಮ್ಮ ತಾಯಿನ ಯಾಕೆ ಒಯ್ದು ಕಟಗರಿಗೆ ಕೊಡೋದಿಲ್ಲ? ಮತ್ತು ಈ ಗೋಮಾತೆಯನ್ನು ಯಾಕೆ ಕಟಗರಿಗೆ ಕೊಡೋದು? ಇದನ್ನೆಲ್ಲ ತಿಳ್ಕೊಳ್ಳೋದನ್ನ ಪ್ರವಚನ, ಮತ್ತೇನಾರ ತಿಳಿಯೋದಲ್ಲ. ಅದಕ್ಕೆ ಅಂಥ ಪ್ರಾಣಿ ಪಶು ಪಕ್ಷಿಗಳನ್ನು ಒಂದಿಷ್ಟು ಸೇವಾ ಮಾಡು, ಜೋಪಾಸನ ಮಾಡು. ಇದಕ್ಕೇನಂತಾರ? ಭೂತಯಜ್ಞ. ಆ ಬಳಿಕ ಅತಿಥಿ ಯಜ್ಞ. ಅತಿಥಿಗಳು ಯಾರ್ಯಾಕಿರುವಲ್ರಕ್ಕ ಮನೆ ಬಾಗಿಲಿಗೆ ಬಂದರು ಅಂದ್ರೆ ಅವ್ರಿಗೊಂದಿಷ್ಟು ಚಲೋ ಮಾತುಗಳನ್ನು ಆಡೋದು, ಅವರು ಕೂಡ ಅವ್ರದ್ದೊಂದಿಷ್ಟು ಉಪಚಾರ ಮಾಡೋದು, ಅವ್ರದ್ದೊಂದಿಷ್ಟು ಸೇವಾ ಮಾಡೋದು, ಇರೋ ತನಕ ಒಂದಿಷ್ಟು ಮಸ್ತಾಗಿ ಶಿಸ್ತಾಗಿ ಮಾಡಿ ಮಾಡಿ ಉಣಿಸೋದು, ಉಣಿಸಿ ಅವ್ರನ್ನೂ ಸಂತೋಷ ಪಡೋದು, ಅವ್ರು ಕೂಡ ಉಂಡು ನಾವು ಸಂತೋಷ ಪಡೋದು. ಕೆಲವರು ಹಿಂಗಿರ್ತಾರಲ್ಲ, ಅವರ ಅತಿಥಿಗಳು ಬಂದಿರ್ತಾರಲ್ಲ, ಅವ್ರ ಅತಿಥಿಗಳು ಮನೆಗೆ ಬಂದ್ರೆ ಇವರು ನಮ್ಮ ತಿಥಿ ಮಾಡಕ್ಕೆ ಬಂದಾರಂತಾರೆ. ಅಂದ್ರೆ ಯಾಕಾರ ಬಂದಾರ ಅಂತಿದ್ರ ಅರ್ಥ. ಬಂದು 1 ಬಿಟ್ಟು 2 ದಿವಸ ಇದ್ರಂದ್ರೆ ದೇವ್ರಿಗೆ ಬಿಡ್ಕೊಳ್ಳೋದು, ಇವರು ಬೇಗ ಹೋಗಲಿ ಅಂದ್ರೆ ಸೇವಾ ಭಾವ ಇಲ್ಲ ಅಂತದರ ಅರ್ಥ. 4 ದಿವಸ ಇರೋರು 1 ವಾರ ಇದ್ರು ಅಂದ್ರೆ ಇನ್ನೊಮ್ಮೆ ಅವ್ರು ಅಲ್ಲಿ ಬರ್ತಾರಂದ್ರೆ ಇಲ್ಲೇ ಕೀಲಿ ಹಾಕ್ಕೊಂಡು ಮಗ್ಗಲ ಮನೆಗೆ ಹೋಗಿ ಕುಂತು ಬಿಡೋದು. ಇದಕ್ಕೆ ಅತಿಥಿ ಯಜ್ಞ ಅನ್ನೋದಿಲ್ಲ. ಅದಕ್ಕೊಂದಿಷ್ಟು ಏನು ಮಾಡೋದು? ಯಾರ್ಯಾಕಿರುವಲ್ರಿ ಅಕ್ಕ, ಎಂಥ ದೇಶ ನಮ್ಮದು, ಭಾರತ ದೇಶ ಇದು. ಒಬ್ಬ ಹೊರದೇಶದ ವ್ಯಕ್ತಿ ಭಾರತ ದೇಶದವರು ಭಾಳ ಬಡವರದಾರ, ಪ್ರತಿಯೊಂದು ಹಳ್ಳಿನೂ ಸಹಿತ ಬಡತನದಿಂದ ಕೂಡ್ಯದಂತ ತಿಳ್ಕೊಂಡು ಎಷ್ಟರ ಬಡತನ ತುಂಬೈತಿ ಭಾರತ ದೇಶದೊಳಗೆ ಒಂದಿಷ್ಟು ಅವಲೋಕನ ಮಾಡಿ ಬರಬೇಕು, ವೀಕ್ಷಣೆ ಮಾಡಿ ಬರ್ಬೇಕಂತ ತಿಳ್ಕೊಂಡು ಹೊರದೇಶದಿಂದ ಶೋಧ ಮಾಡಕ್ಕೆ ನಮ್ಮ ದೇಶಕ್ಕೆ ಬಂದ. ಪ್ರತಿಯೊಂದು ಹಳ್ಳಿಗೂ ಕಾಲು ನಡಿಗೆಯಿಂದ ತಿರುಗಾಡ್ತಿದ್ದ. ಎಷ್ಟು ಬಡತನ ತುಂಬ್ಯದನ್ನುವಂಥದ್ದನ್ನು ಶೋಧ ಮಾಡುತ್ತಿದ್ದ, ಸಂಶೋಧನೆ ಮಾಡಿದ. ಈಗ ಎಲ್ಲ ಹಳ್ಳಿಗಳಿಗೆ ತಿರುಗಾಡ್ಕೋತ
ಕೊನೆಗೆ ಒಂದು ಹಳ್ಳಿಗೆ ನಡ್ಕೋತ ಹೊರಟಿದ್ದ. ದೂರದಿಂದ ನಡೆದು ಬಂದಿದ್ದ, ಆಯಾಸ ಆಗಿತ್ತು. ಬಿಸಿಲಿನ ತಾಪಕ್ಕೊಂದಿಷ್ಟು ನೀರಡಿಕೆ ಆಗಿತ್ತು. ನೀರು ಸಿಕ್ಕರ ಸಂಪತ್ತು ಸಿಕ್ಕಂಗ ಹಂಗನಿಸಿತ್ತು. ಈಗ ನಡ್ಕೋತ ಬಂದ. ಅಲ್ಲೊಂದು ಸಣ್ಣ ಹಳ್ಳಿ ಬಂತು. ಹಳ್ಳಿಯೊಳಗನ ಒಂದು ಗುಡಿಸಲು ಮನೆ ಕಂಡಿತ್ತು. ಮೊದಲ ಆ ಗುಡಿಸಲು ಮನೆ ಮುಂದೆ ಒಬ್ಬ ಹೆಣ್ಮಗಳು ಹಾಲು ಹಿಂಡುತ್ತಿದ್ದಳು. ಆವಾಗ ಹೋಗಿ ಆ ತಾಯಿಗೆ ಕೇಳಿದ, ಹೊರದೇಶದ ಮನುಷ್ಯ ನಮ್ಮ ದೇಶದ ತಾಯಿಗೆ ಕೇಳಿದ, ನಾ ಭಾಳ ದೂರದಿಂದ ನಡೆದು ಬಂದೀನಿ ತಾಯಿ, ಭಾಳ ನೀರಡಿಕೆ ಆಗ್ಯದ, ಒಂದು ಗ್ಲಾಸ್ ನೀರು ಕೊಟ್ಟರೆ ಭಾಳ ಚಲೋ ಆಗತ್ತದಂತ ಬೇಡಿದ. ಆವಾಗ ಹೆಣ್ಮಗಳು ಹಾಲು ಹಿಂಡೋದು ಬಿಟ್ಟಳು. ಒಳಗೆ ಹೋಗಿ ಏನು ಮಾಡಿದ್ಲು, ಇವ ಏನು ಕೇಳ್ಯಾನ, ನೀರು ಕೇಳ್ಯಾನ. ತಾಯಿ ಏನು ಮಾಡಿದ್ಲು, ಹಾಲು ಹಿಂಡೋದು ಬಿಟ್ಟು ಮನೆಯೊಳಗೆ ಒಂದಿಷ್ಟು ಹಾಲಿದ್ವಲ್ಲ ಅವನು ಕಾಯಿಸಿ ಹಾಲು ತಂದು ಕೊಟ್ಲು. ಆವಾಗ ಇವನಿಗೆ ಆಶ್ಚರ್ಯ ಆಯಿತು. ನಾನರ ನೀರು ಕೇಳೀನಿ, ಈ ಹೆಣ್ಮಗಳರ ಏನು ಕೊಟ್ಟಾಳ, ಹಾಲು ಕೊಟ್ಟಾಳ. ಹಾಲು ಅಂದ್ರೆ ಏನು, ಭೂಮಂಡಲದ ಅಮೃತದ ಹಾಲು. ಆವಾಗ ಹೊರದೇಶದ ವ್ಯಕ್ತಿ ಎದಕ್ಕೆ ಬಂದಿದ್ದ, ಬಡತನ ಎಷ್ಟು ತುಂಬೈತಿ ಭಾರತ ದೇಶದೊಳಗೆ ಅನ್ನೋದನ್ನು ನೋಡಿಕೊಂಡು ಹೋಗಾಕ ಬಂದಿದ್ದ. ಅಂಥ ಮನುಷ್ಯ ಒಂದು ಚಲೋ ಮಾತು ಹೇಳಿದ, ನಾನರ ಭಾರತ ದೇಶದವರು ಭಾಳ ಬಡವರದರಂತ ತಿಳ್ಕೊಂಡು ಸಂಶೋಧನೆ ಮಾಡಾಕ ಬಂದೀನಿ, ಪ್ರತಿಯೊಂದು ಹಳ್ಳಿಗೆ ತಿರುಗಾಡಿ. ಆದ್ರೆ ಎಷ್ಟು ವಿಚಿತ್ರ ಭಾರತೀಯರು ಅಂತ ಕೇಳಿದ್ರೆ, ನಾನು ನೀರು ಕೇಳಿದ್ರಪ್ಪ ಅಂದ್ರೆ ಹಾಲು ಕೊಡುವಂಥ ಸಿರಿವಂತರು ತುಂಬ್ಯಾರ ಅಂದ ಬಳಿಕ ಭಾರತ ದೇಶದೊಳಗೆ ಇವರು ಬಡವರಲ್ಲ. ಹೊರಗ ನೋಡಾಕ ಬಡವರು, ಆದ್ರೆ ಹೃದಯ ಶ್ರೀಮಂತಿಕೆಯೊಳಗೆ ಅವರಷ್ಟು ಸಿರಿವಂತರೇ ಪ್ರಪಂಚದೊಳಗೆ ಯಾರೂ ಇಲ್ಲ. ನಾವೆಲ್ಲ ಹೊರಗೆ ಭಾಳ ಸಿರಿವಂತರು, ಒಳಗೆ ಭಾಳ ಬಡವರು. ಆದ್ರೆ ಭಾರತ ದೇಶದವರು ಹೊರಗೆ ಬಡವರದಾರ, ಒಳಗೆ ಭಾಳ ದೊಡ್ಡ ಸಿರಿವಂತರದಾರ ಅಂತ ತಿಳ್ಕೊಂಡು ಪುಸ್ತಕದೊಳಗೆ ಉಲ್ಲೇಖ ಮಾಡ್ಯಾನ, ಬರದಾನ. ಅಂಥ ದೇಶ ನಮ್ಮದು. ಅತಿಥಿಗಳು ಬಂದ್ರೆ ನೀರು ಕೇಳಿದ್ರೆ ಹಾಲು ಕೊಡುವಂಥ ದೇಶದೊಳಗೆ ಹುಟ್ಟಿ ಬಂದ ಬಳಿಕ ಅತಿಥಿಗಳನ್ನು ಒಂದಿಷ್ಟು ಉಪಚರಿಸೋದು, ಅವ್ರಿಗೊಂದಿಷ್ಟು ಚೆನ್ನಾಗಿ ಆದರ ಆತಿಥ್ಯ ಮಾಡೋದು, ಅಂಥವ್ರದ್ದು ಒಂದಿಷ್ಟು ಸೇವಾ ಮಾಡೋದು. ಇದಕ್ಕೇನಂತಾರ, ಅತಿಥಿ ಯಜ್ಞ ಅಂತ ಕರೀತಾರ.